ಹಾಯ್ ಹಲೋ ನಮಸ್ಕಾರ. ನಮ್ಮ ಕನ್ನಡ ಕೋಶ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇಂದು ನಾವು ದ್ವಿತೀಯ ಭಾಷೆ ಪಠ್ಯಪುಸ್ತಕದಲ್ಲಿರುವ ಪದ್ಯ 2 ಸವಿಚೈತ್ರ ಪ್ರಶ್ನೋತ್ತರಗಳನ್ನ ನೋಡೋಣ. ಮೊದಲಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ನೆಲದಮ್ಮ ನವವಧುವಿನಂತೆ ಸಿಂಗಾರಗೊಳ್ಳುವುದು ಯಾವಾಗ? ಉತ್ತರ, ನೆಲದಮ್ಮ ನವವಧುವಿನಂತೆ ಸಿಂಗಾರಗೊಳ್ಳುವುದು ಯುಗಾದಿಯ ದಿನ. ಪ್ರಶ್ನೆ 2, ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ಹೇಗೆ ಸಿಂಗಾರಗೊಳ್ಳುತ್ತಾಳೆ? ಉತ್ತರ, ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ಬಗೆ ಬಗೆಯ ಬಣ್ಣಗಳಿಂದ ಬರೆದ ಚಿತ್ರದ ಹಾಗೆ ಸಿಂಗಾರಗೊಳ್ಳುತ್ತಾಳೆ. ಪ್ರಶ್ನೆ 3, ಚೈತ್ರದಲ್ಲಿ ಯಾವುದರ ವಾಲಗ ನಡೆದಿರುತ್ತದೆ? ಉತ್ತರ, ಚೈತ್ರದಲ್ಲಿ ನೆಲಮುಗಿಲ ವಾಲಗ ನಡೆದಿರುತ್ತದೆ. ಪ್ರಶ್ನೆ 4, ಚೈತ್ರದ ಸೊಬಗು ಏನು? ಉತ್ತರ, ಚೈತ್ರದಲ್ಲಿ ಪ್ರಕೃತಿ ಎಲ್ಲೆಲ್ಲೂ ಹಸಿರಿನಿಂದ ಕಂಗೊಳಿಸುತ್ತದೆ. ಒಣಗಿ ನಿಂತ ಮರವು ಚಿಗುರಿ ಹಣ್ಣು ಹೂಗಳಿಂದ ಕಂಗೊಳಿಸುತ್ತದೆ. ಪ್ರಶ್ನೆ 5, ಯುಗಾದಿಯಲ್ಲಿ ಯಾವ ತಿನಿಸನ್ನು ಹಂಚುವ ಸಂಪ್ರದಾಯವಿದೆ? ಯುಗಾದಿಯಲ್ಲಿ ಬೇವು ಬೆಲ್ಲ ತಿನಿಸನ್ನು ಹಂಚುವ ಸಂಪ್ರದಾಯವಿದೆ. ಸೆಕೆಂಡ್ ಮೇನ್ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1, ಯುಗದ ಆದಿ ತಂದ ಸಂಭ್ರಮವೇನು? ಉತ್ತರ, ಯುಗಾದಿ ಹಳತನ್ನು ಮರೆತು ಹೊಸತನ್ನು ಹೊತ್ತು ತರುವ ಸಂಭ್ರಮದ ದಿನ. ಯುಗಾದಿ ಸುಖದ ಸುಗ್ಗಿಯನ್ನು ತಂದಿದೆ. ಇದರಿಂದ ಜಗದಲ್ಲೆಲ್ಲ ಹೊಸ ಕಳೆಯು ತುಂಬಿದೆ. ಪ್ರಕೃತಿಯಲ್ಲಿ ಎಲ್ಲೆಲ್ಲೂ ಬಗೆ ಬಗೆಯ ಬಣ್ಣದ ಚಿತ್ರಗಳು ಬರೆದಂತೆ ಎಲ್ಲೆಲ್ಲೂ ಹೂಗಳು ಅರಳಿವೆ. ಇಡೀ ಪ್ರಕೃತಿ ಹಸಿರಿನಿಂದ ಕೂಡಿದ್ದು ಹೊಸ ಚೈತನ್ಯವನ್ನು ಹೊಂದಿದೆ. ಭೂಮಿ ತಾಯಿ ನವವಧುವಿನಂತೆ ಅಲಂಕರಿಸಿಕೊಂಡಿರುವಂತೆ ಕಾಣುತ್ತಿದ್ದಾಳೆ. ಪ್ರಶ್ನೆ 2, ಚೈತ್ರದಲ್ಲಿ ಹಕ್ಕಿಗಳ ಕಲರವ ಹೇಗಿರುತ್ತದೆಂದು ಕವಿ ವರ್ಣಿಸಿದ್ದಾರೆ? ಉತ್ತರ, ಶಿಶಿರ ಋತುವಿನಲ್ಲಿ ಒಣಗಿದ ಮರಗಳು ಚೈತ್ರ ಮಾಸದಲ್ಲಿ ಚಿಗುರಿ ಬಣ್ಣ ಬಣ್ಣದ ಹೂಗಳು ಅರಳಿ ಪ್ರಕೃತಿಯಲ್ಲಿ ಎಲ್ಲೆಲ್ಲೂ ಹೊಸತನ ಬಂದಿದೆ. ವಸಂತ ಮಾಸ ಪ್ರಾರಂಭವಾಗಿ ಕೋಗಿಲೆಯು ಮಧುರ ಕಂಠದಿಂದ ಇಂಪಾಗಿ ಹಾಡುತ್ತಿದೆ. ಪಕ್ಷಿಗಳೆಲ್ಲ ಉತ್ಸಾಹದಿಂದ ಕೂಡಿದ್ದು ಕೋಗಿಲೆಯ ಮಧುರ ಗಾನದಿಂದ ಹಕ್ಕಿಗಳ ಚಿಲಿಪಿಲಿಯ ಕಲರವಕ್ಕೆ ಮತ್ತೇರಿದೆ ಎಂದು ಕವಿ ವರ್ಣಿಸಿದ್ದಾರೆ. ಪ್ರಶ್ನೆ 3, ಚೈತ್ರದಲ್ಲಿ ಪ್ರಾಣಿ ಪಕ್ಷಿಗಳ ಚಟುವಟಿಕೆಗಳು ಕವಿಗೆ ಹೇಗೆ ಗೋಚರಿಸಿದವು? ಉತ್ತರ, ಚೈತ್ರ ಮಾಸದಲ್ಲಿ ಪ್ರಾಣಿ ಪಕ್ಷಿಗಳಲ್ಲಿ ಹೊಸ ಉತ್ಸಾಹ ಕಂಡುಬರುತ್ತದೆ. ಕೋಗಿಲೆಯ ಇಂಪಾದ ಮಧುರ ಕಂಠದ ಧ್ವನಿ ಕೇಳಿಬರುತ್ತದೆ. ಪ್ರಾಣಿ ಪಕ್ಷಿಗಳು ಮೈಕೊಡವಿ ಎದ್ದು ಹೊಸ ಚೈತನ್ಯದಿಂದ ತಮ್ಮ ತಮ್ಮ ಕಾರ್ಯಗಳಿಗೆ ಸಂತಸದಿಂದ ಹಾರಿ ಹೋಗುತ್ತವೆ ಎಂದು ಕವಿ ವರ್ಣಿಸಿದ್ದಾರೆ. ಪ್ರಶ್ನೆ 4, ಚೈತ್ರದಲ್ಲಿ ನೆಲಮುಗಿಲ ವಾಲಗ ನಡೆದಂತೆ ಭಾಸವಾಗುತ್ತದೆ ಏಕೆ? ಉತ್ತರ, ಚೈತ್ರ ಮಾಸದಲ್ಲಿ ಎಲ್ಲೆಲ್ಲೂ ಹೊಸ ಚೈತನ್ಯ ಉಲ್ಲಾಸ ಕಂಡುಬರುತ್ತದೆ. ಪ್ರಾಣಿ ಪಕ್ಷಿಗಳಲ್ಲಿ ಹೊಸ ಉತ್ಸಾಹ ಕಂಡುಬರುತ್ತದೆ. ಭೂಮಿಯ ಮೇಲಿನ ಪ್ರತಿಯೊಂದು ಜೀವಿಯಲ್ಲಿಯೂ ಹೊಸ ಜೀವೋಲ್ಲಾಸ ತುಂಬಿ ನೆಲ ಮುಗಿಲ ವಾಲಗವೇ ನಡೆದಂತಿದೆ ಎಂದು ಕವಿ ವರ್ಣಿಸಿದ್ದಾರೆ. ಥರ್ಡ್ ಮೇನಲ್ಲಿ 8-10 ವಾಕ್ಯಗಳಿಗೆ ಉತ್ತರಿಸಿ. ಪ್ರಶ್ನೆ 1, ಚೈತ್ರದಲ್ಲಾಗುವ ಬದಲಾವಣೆಗಳು ಯಾವುವು? ಉತ್ತರ, ಚೈತ್ರವೆಂದರೆ ವಸಂತ ಋತುವಿನ ಕಾಲ. ಈ ಋತುವಿನಲ್ಲಿ ಯುಗಾದಿ ಹಬ್ಬವು ಬರುತ್ತದೆ. ಅಂದರೆ ಹೊಸ ವರ್ಷದ ಪ್ರಾರಂಭದ ಕಾಲ. ವಸಂತನೆಂದರೆ ಋತುಗಳ ರಾಜ. ವಸಂತ ಋತುವಿನಲ್ಲಿ ಮರಗಿಡಗಳು ಹೊಸ ಚಿಗುರೆಲೆಗಳಿಂದ ತುಂಬುತ್ತವೆ. ಬಗೆ ಬಗೆಯ ಬಣ್ಣದ ಹೂಗಳು ಅರಳಿ ಕಂಪನ್ನು ಬೀರುತ್ತವೆ. ಮಾವು, ಬೇವು ಮುಂತಾದ ಮರಗಳಲ್ಲಿ ಫಲ ಪುಷ್ಪಗಳು ತುಂಬುತ್ತವೆ. ಮಾವಿನ ಚಿಗುರನ್ನು ಸವಿದು ಕೋಗಿಲೆಯು ಇಂಪಾಗಿ ಹಾಡುವ ಗಾನವು ಭೂಮಿಯ ಎಲ್ಲಾ ಕಡೆ ಮೊಳಗುತ್ತದೆ. ಜೊತೆಗೆ ಪಕ್ಷಿಗಳ ಕಲರವವು ಸೊಬಗನ್ನು ಹೆಚ್ಚಿಸಿ ಈ ಭೂಮಿಯ ತಾಯಿಯು ಬಣ್ಣ ಬಣ್ಣದ ಚಿತ್ರದಂತೆ ಕೂಡಿ ನಳನಳಿಸುತ್ತಾಳೆ. ಎಲ್ಲಾ ಕಡೆ ಹೊಸ ಕಳೆಯಿಂದ ಬರೆದ ಚಿತ್ರದ ಹಾಗೆ ಈ ಭೂಮಿ ತಾಯಿಯು ನವವಧುವಿನಂತೆ ಕಂಗೊಳಿಸುತ್ತಾಳೆ. ಹೀಗೆ ಚೈತ್ರ ಮಾಸದಲ್ಲಿ ಹಲವಾರು ಬದಲಾವಣೆಗಳು ಆಗುತ್ತವೆ. ಪ್ರಶ್ನೆ 2, ಕವಿ ಯುಗದ ಆದಿಯನ್ನು ಸವಿಚೈತ್ರ ಎಂದು ಏಕೆ ಬಣ್ಣಿಸಿದ್ದಾರೆ? ಉತ್ತರ, ಚೈತ್ರವೆಂದರೆ ವಸಂತ ಋತುವಿನ ಕಾಲ. ಈ ಋತುವಿನಲ್ಲಿ ಯುಗಾದಿ ಹಬ್ಬವು ಬರುತ್ತದೆ. ಅಂದರೆ ಹೊಸ ವರ್ಷದ ಪ್ರಾರಂಭದ ಕಾಲ.
ವಸಂತನೆಂದರೆ ಋತುಗಳ ರಾಜ. ಈ ಋತುವಿನಲ್ಲಿ ಮರಗಿಡಗಳೆಲ್ಲ ಚಿಗುರಿ ಫಲಪುಷ್ಪಗಳಿಂದ ಸಮೃದ್ಧವಾಗಿರುವುದು. ಚೈತ್ರ ಮಾಸದಲ್ಲಿ ಬಗೆ ಬಗೆಯ ಬಣ್ಣಗಳ ಹೂಗಳು ಅರಳುತ್ತವೆ. ಎಲ್ಲಾ ಕಡೆ ಹೊಸ ಕಳೆಯಿಂದ ಬರೆದ ಚಿತ್ರದ ಹಾಗೆ ಈ ಭೂಮಿ ತಾಯಿಯು ನವವಧುವಿನಂತೆ ಕಂಗೊಳಿಸುತ್ತಾಳೆ. ಸ್ವರ್ಗದ ಸಂತೋಷವನ್ನು ಸುಗ್ಗಿಯನ್ನು ಈ ಕಾಲವು ತರುತ್ತದೆ. ಚೈತ್ರ ಮಾಸ ಎಂದರೆ ಕವಿಗಳ ಮೆಚ್ಚಿನ ಕಾಲವೂ ಹೌದು. ಚೈತ್ರದ ಸೊಬಗನ್ನು ಬಣ್ಣಿಸದ ಕವಿಯೇ ಇಲ್ಲ. ಹೀಗೆ ಚೈತ್ರವೇ ಯುಗದ ಆದಿಯ ಕಾಲ ಎಂಬುದನ್ನು ಕವಿ ವರ್ಣಿಸಿದ್ದಾರೆ. ಇನ್ನು 4ನೇ ಮೇನಲ್ಲಿ ಸಂದರ್ಭದೊಡನೆ ವಿವರಿಸಿ. ಮೊದಲನೆಯ ಸಂದರ್ಭ, ನೆಲದ ನವವಧುವೆ ನೆಲದಮ್ಮ ನವವಧುವೆ ಆದಳಿಂತು. ಉತ್ತರ ಮೊದಲಿಗೆ ಆಯ್ಕೆ. ಈ ವಾಕ್ಯವನ್ನು ಬಸವರಾಜ ಸಾದರ ಅವರು ಬರೆದಿರುವ ಸಿಸಿಫರ ಸುತ್ತು ಎಂಬ ಕವನ ಸಂಕಲನದಿಂದ ಆಯ್ದ ಸವಿಚೈತ್ರ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಇನ್ನು ಸಂದರ್ಭ, ಚೈತ್ರ ಮಾಸದಲ್ಲಿ ಪ್ರಕೃತಿಯಲ್ಲಾಗುವ ಬದಲಾವಣೆಗಳನ್ನು ಕುರಿತು ಕವಿ ಹೇಳುವ ಮಾತಿದು. ವಸಂತ ಋತುವಿನಲ್ಲಿ ಮರಗಿಡಗಳು ಹೊಸ ಚಿಗುರೆಲೆಗಳಿಂದ ತುಂಬುತ್ತವೆ. ಬಗೆ ಬಗೆಯ ಬಣ್ಣದ ಹೂಗಳು ಅರಳಿ ಕಂಪನ್ನು ಬೀರುತ್ತವೆ. ಮಾವು, ಬೇವು ಮುಂತಾದ ಮರಗಳಲ್ಲಿ ಫಲಪುಷ್ಪಗಳು ತುಂಬುತ್ತವೆ. ಮಾವಿನ ಚಿಗುರನ್ನು ಸವಿದು ಕೋಗಿಲೆಯು ಇಂಪಾಗಿ ಹಾಡುವ ಗಾನವು ಭೂಮಿಯ ಎಲ್ಲಾ ಕಡೆ ಮೊಳಗುತ್ತವೆ. ಎಲ್ಲಾ ಕಡೆ ಹಸಿರಿನಿಂದ ಕೂಡಿ ಭೂಮಿ ನವವಧುವಿನಂತೆ ಕಂಗೊಳಿಸುತ್ತಾಳೆಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ, ಯುಗದ ಆದಿಯಲ್ಲಿ ಭೂಮಿ ತಾಯಿಯು ಕಾಣುವ ಬಗ್ಗೆ ವರ್ಣಿಸಿರುವುದನ್ನು ಇಲ್ಲಿ ಕಾಣಬಹುದು. ಪ್ರಶ್ನೆ 2, ನೆಲ ಮುಗಿಲ ವಾಲಗವೇ ನಡೆದಂತಿದೆ. ಆಯ್ಕೆ ಸೇಮ್ ಬರಿಬೇಕಾಗತ್ತೆ ಮಕ್ಕಳೇ. ಈ ವಾಕ್ಯವನ್ನು ಬಸವರಾಜ ಸಾದರ ಅವರು ಬರೆದಿರುವ ಸಿಸಿಫರ ಸುತ್ತು ಎಂಬ ಕವನ ಸಂಕಲನದಿಂದ ಆಯ್ದ ಸವಿಚೈತ್ರ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಇನ್ನು ಸಂದರ್ಭ, ಚೈತ್ರ ಮಾಸದಲ್ಲಿ ಪ್ರಕೃತಿಯಲ್ಲಾಗುವ ಬದಲಾವಣೆಗಳನ್ನು ಕುರಿತು ಕವಿ ಹೇಳುವ ಮಾತಿದು. ಚೈತ್ರ ಮಾಸ ಬಂದಾಗ ಪ್ರಕೃತಿಯಲ್ಲಿ ಎಲ್ಲೆಲ್ಲೂ ಹೊಸ ಚೈತನ್ಯವು ಕಂಡುಬರುತ್ತದೆ. ಮಾವು, ಬೇವು ಮುಂತಾದ ಮರಗಳಲ್ಲಿ ಚಿಗುರು ತುಂಬಿತ್ತು. ಮೈಕೊಡವಿ ಆಗ ತಾನೇ ಎದ್ದ ಜಗತ್ತಿನ ಪ್ರಾಣಿ ಪಕ್ಷಿಗಳು ಯಾವುದೋ ಲಘುಬಗೆಯ ಕೆಲಸಕ್ಕೆ ಹೊರಟಂತೆ ಕಾಣುತ್ತಿತ್ತು. ಎಲ್ಲೆಲ್ಲೂ ನೆಲಮುಗಿಲಿನ ವಾಲಗವೇ ನಡೆಯುತ್ತಿರುವಂತೆ ಕಾಣುತ್ತಿತ್ತು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಇನ್ನು ಸ್ವಾರಸ್ಯ, ಹೊಸ ಮಾಸ, ಹೊಸ ಜೀವೋಲ್ಲಾಸ ಕಂಡುಬರುವುದು ಇಲ್ಲಿ ಸ್ವಾರಸ್ಯವಾಗಿದೆ. ಇನ್ನು 3ನೆಯ ಸಂದರ್ಭ, ಎಲ್ಲರೆದೆಗಳ ತುಂಬ ಸವಿಚೈತ್ರವು. ಆಯ್ಕೆ ಸೇಮ್ ಬರಿಬೇಕಾಗತ್ತೆ ಮಕ್ಕಳೇ. ಸಂದರ್ಭ, ಚೈತ್ರ ಮಾಸದಲ್ಲಿ ಪ್ರಕೃತಿಯಲ್ಲಾಗುವ ಬದಲಾವಣೆಗಳನ್ನು ಕುರಿತು ಕವಿ ಹೇಳುವ ಮಾತಿದು. ಚೈತ್ರ ಮಾಸ ಬಂದಾಗ ಹಳೆಯ ಕೊಳೆಯನ್ನೆಲ್ಲ ತಿಕ್ಕಿ ತೊಳೆಯುವಂತೆ ಹಿಂದಿನ ದುಃಖ ಸಂಕಟಗಳು ಮಾಯವಾಗಿ ಸಂತಸದ ಮುಖಗಳೇ ಎಲ್ಲ ಕಡೆ ಕಾಣಸಿಗುತ್ತವೆ. ಬೆಲ್ಲ ಬೇವಿಗೆ ಸೇರಿ ಸವಿಯಾಗಿ ಜೀವನದ ಕಹಿ ಕಳೆದು ಸಿಹಿ ಹೆಚ್ಚಾಗಿ ಎಲ್ಲರ ಎದೆಗಳ ತುಂಬ ಸವಿಚೈತ್ರವೇ ತುಂಬಿದೆ ಎಂದು ಕವಿ ಹೇಳುವ ಸಂದರ್ಭವಿದು. ಸ್ವಾರಸ್ಯ, ಎಲ್ಲರ ಎದೆಯಲ್ಲಿ ಸವಿಚೈತ್ರ ತುಂಬಲಿ ಎನ್ನುವ ಕವಿಯ ಹಾರೈಕೆಯ ಮಾತು ಇಲ್ಲಿ ಸ್ವಾರಸ್ಯವಾಗಿದೆ. ಇದಿಷ್ಟು ಪ್ರಶ್ನೆಯ ವಿಭಾಗ ಮಕ್ಕಳೇ. ಈಗ ಭಾಷಾಭ್ಯಾಸದಲ್ಲಿ ಮೊದಲಿಗೆ ಕೆಳಗಿನ ಪದಗಳನ್ನು ವಿಗ್ರಹ ವಾಕ್ಯ ಮಾಡಿ ಸಮಾಸದ ಹೆಸರನ್ನು ತಿಳಿಸಿರಿ. ಮೊದಲನೆಯದು ಯುಗಾದಿ. ಯುಗದ ಪ್ಲಸ್ ಆದಿ ತತ್ಪುರುಷ ಸಮಾಸ. ಮೈಕೊಡವಿ, ಮೈಯನ್ನು ಪ್ಲಸ್ ಕೊಡವಿ, ಮೈಗೊಡವಿ, ಇದು ಕ್ರಿಯಾ ಸಮಾಸ. 3ನೆಯ ಪ್ರಶ್ನೆ ಸವಿಚೈತ್ರ. ಸವಿಯಾದ ಪ್ಲಸ್ ಚೈತ್ರ, ಇದು ಕರ್ಮಧಾರೆಯ ಸಮಾಸ. 4ನೇದು ನೆಲಮುಗಿಲು. ನೆಲವು ಪ್ಲಸ್ ಮುಗಿಲು, ಇದು ದ್ವಂದ್ವ ಸಮಾಸ. ಕೆಳಗಿನ ಪದಗಳನ್ನು ಬಿಡಿಸಿ ಬರೆದು ಸಂಧಿಯ ಹೆಸರನ್ನು ಹೆಸರಿಸಿ. ಮೊದಲನೆಯ ಸಂಧಿ ಆದಳಿಂತು. ಆದಳು ಪ್ಲಸ್ ಇಂತು, ಇದು ಲೋಪಸಂಧಿ. ಜೀವೋಲ್ಲಾಸ. ಜೀವ ಪ್ಲಸ್ ಉಲ್ಲಾಸ, ಇದು ಗುಣಸಂಧಿ. ಎಲ್ಲರೆದೆ. ಎಲ್ಲರ ಪ್ಲಸ್ ಎದೆ, ಲೋಪಸಂಧಿ. 4ನೇದು ನೆಲದಮ್ಮ. ನೆಲದ ಪ್ಲಸ್ ಅಮ್ಮ, ಲೋಪಸಂಧಿ. ತತ್ಸಮ ತದ್ಭವ ಬರೆಯಿರಿ. ಮುಖ ಮೊಗ, ಪಕ್ಷಿ ಹಕ್ಕಿ. ಬಣ್ಣ ವರ್ಣ, ಖಗ ಪಕ್ಷಿ. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಬರೆಯಿರಿ.
ಸಿಹಿ ಕಹಿ ಆದಿ ಅಂತ್ಯ ನೆಲ ಮುಗಿಲು ಹೊಸತು ಹಳತು ತುದಿ ಬುಡ. ಇನ್ನು ಕೊನೆ ಮೈನಲ್ಲಿ ಕಂಠಪಾಠ ಮಾಡಿರಿ. ಈ 2 ಪದ್ಯಗಳು ನಿಮಗೆ ಪರೀಕ್ಷೆಯಲ್ಲಿ ಅಥವಾ ನಿಮ್ಮ ಟೆಸ್ಟ್ಗಳಲ್ಲಿ ಕೇಳ್ತಾರೆ ಮಕ್ಕಳೇ. ಸೊ ಈ 2 ಪದ್ಯಗಳನ್ನ ನೀವು ಕಂಠಪಾಠ ಮಾಡ್ಬೇಕಾಗತ್ತೆ. ಮೊದಲನೆಯ ಪದ್ಯ, ಕೊರಡ ಕೊನರಿಸಿ ತುದಿಗೆ ಮುಗುಳನಗೆ ಮುತ್ತಿಟ್ಟು ಬರಡು ಜೀವಕ್ಕೆ ಹೊಸತು ಚೈತನ್ಯವು ಕೋಕಿಲ ಕೋಗಿಲೆ ಕಂಠ ಮುಕ್ತ ತಾರಕಕ್ಕೇರಿ ಚಿಲಿಪಿಲಿಯ ಕಲರವಕ್ಕೆ ಮತ್ತೇರಿದೆ. ಇನ್ನು ಎರಡನೆಯ ಪದ್ಯ, ಯುಗದ ಹಿಂದಿನ ಕೊಳೆಯ ತಿಕ್ಕಿ ಮೈ ತೊಳೆದಂತೆ ನಗುವ ನಲಿವಿನ ಮುಖವೇ ಎಲ್ಲೆಲ್ಲಿಯೂ ಬೆಲ್ಲ ಬೇವಿಗೆ ಸೇರಿ ಕಹಿ ಕಳೆದು ಸಿಹಿ ಹೆಚ್ಚಿ ಎಲ್ಲರೆದೆಗಳ ತುಂಬ ಸವಿಚೈತ್ರವು. ಮಕ್ಕಳೇ, ಇದಿಷ್ಟು ಸವಿಚೈತ್ರ ಪದ್ಯದ ಪ್ರಶ್ನೋತ್ತರಗಳು ಹಾಗೂ ವ್ಯಾಕರಣದ ಭಾಗವನ್ನ ನೋಡಿದಿರಿ. ನಿಮಗೆ ನನ್ನ ಈ ಒಂದು ಸಣ್ಣ ಪ್ರಯತ್ನ ನಿಮ್ಮ ಓದಿಗೆ ಅನುಕೂಲ ಆಗುತ್ತೆ ಅಂತ ಭಾವಿಸ್ತಾ ವೀಕ್ಷಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು.